शुभोदय मेरी प्यारे बच्चों। सबको महिला समाजा ऑनलाइन क्लास के लिए स्वागत है। कक्षा चौथी, विषय हिंदी, पाठ प्रेरक प्रसंग। प्रेरक मतलब क्या है बच्चों? प्रॉम्प्टर। प्रसंग मतलब रेफरेंस। प्रेरक प्रसंग इस पाठ के बारे में जानेंगे। हमने देखा कि महात्मा गांधी, ईश्वर चंद्र विद्यासागर और साधु अपने विशेष गुणों के बारे में जानेंगे। कठिन शब्द अर्थ देखिए बच्चों। प्रेरक प्रसंग पाठ में संकेत, इशारा, इंडिकेशन, कोशिश, प्रयत्न, अटेम्प्ट। अब पाठ देखिए बच्चों। प्रेरक प्रसंग। महात्मा गांधी जब प्राइमरी स्कूल में पढ़ते थे तब की बात है। उनकी शाला का निरीक्षण करने इंस्पेक्टर आए हुए थे। कक्षा में आकर उन्होंने बच्चों से कुछ प्रश्न पूछे। बच्चे ठीक से जवाब नहीं दे पाए। तब इंस्पेक्टर के पीछे खड़े हेडमास्टर साहब ने इशारों से बच्चों को जवाब बताने की चेष्टा की। किंतु मोहन ने जानकर भी जवाब नहीं दिया। इंस्पेक्टर के जाने के बाद हेडमास्टर साहब ने सबको छड़ी से मार लगाई। मार खाने के बाद मोहन बोला, मैंने माँ से सच बोलने का वादा किया है, फिर मैं गलत काम कैसे करता। हाँ बच्चों देखिए, महात्मा गांधी प्राइमरी स्कूल में पढ़ने थे तब की बात है। पढ़ने के समय इस घटना हुई। उनकी शाला का निरीक्षण करने इंस्पेक्टर आए हुए थे। महात्मा गांधी प्राइमरी स्कूल में पढ़ने का समय निरीक्षण करने को इंस्पेक्टर आए हुए थे। निरीक्षण मतलब इंस्पेक्शन। ओके। कक्षा में आकर उन्होंने बच्चों से कुछ प्रश्न पूछे। कक्षा मतलब क्लास। ओके। ಈ ಒಂದು ಇನ್ಸ್ಪೆಕ್ಟರ್ ಏನು ಮಾಡ್ತಾರಂದರೆ ಕ್ಲಾಸ್ಗೆ ಬರ್ತಾರೆ, ಬಂದುಬಿಟ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಮಕ್ಕಳನ್ನ। बच्चे ठीक से जवाब नहीं दे पाए। ಮಕ್ಕಳು ಸರಿಯಾಗಿ ಉತ್ತರ ಕೊಡಲಿಲ್ಲ। तब इंस्पेक्टर के पीछे खड़े हेडमास्टर साहब ने इशारों से बच्चों को जवाब बताने की चेष्टा की, किंतु मोहन ने जानकर भी जवाब नहीं दिया। ನೋಡಿ, ಮಕ್ಕಳನ್ನ ಪ್ರಶ್ನೆ ಕೇಳ್ತಾರಲ್ಲ ಇನ್ಸ್ಪೆಕ್ಟರು, ಆದರೆ ಮಕ್ಕಳು ಯಾರೂ ಸರಿಯಾದ ಉತ್ತರ ಕೊಡಲಿಲ್ಲ। ಇನ್ಸ್ಪೆಕ್ಟರ್ ಹಿಂದಗಡೆ ಹೆಡ್ ಮಾಸ್ಟರ್ ನಿಂತಿರ್ತಾರೆ। ಹೆಡ್ ಮಾಸ್ಟರ್ ಸಾಹೇಬ್ ಏನು ಮಾಡ್ತಾರೆ ಅಂತಂದರೆ ಇಶಾರೋಂ ಸೆ ಬಚ್ಚೋಂ ಕೋ ಜವಾಬ್ ಬತಾನೆ ಕಿ ಚೇಷ್ಟಾ ಕಿ। ಇಶಾರ ಅಂದರೆ ಸನ್ನೆ ಮಾಡೋದು। ಓಕೆ, ಹಿಂದ್ಗಡೆ ನಿಂತ್ಕೊಂಡು ಸನ್ನೆ ಮಾಡ್ತಾರೆ ಮಕ್ಕಳಿಗೆ ಯಾವ ಥರ ಜವಾಬು ಮಾಡಬೇಕು ಈ ಪ್ರಶ್ನೆಗಳಿಗೆ ಅಂತ ಹೇಳಿಬಿಟ್ಟು ಅವರೇ ತಾನೇ ಎಫರ್ಟ್ ಹಾಕಿರೋದು ಮಕ್ಕಳಿಗೆ, ಹಾಗಾಗಿ ಈ ಥರ ಸನ್ನೆ ಮಾಡ್ತಾಯಿದ್ದಾರೆ ಹಿಂದ್ಗಡೆ ನಿಂತ್ಕೊಂಡು। ಆದರೆ ಮೋಹನ್ ಯಾವುದೇ ಕಾರಣಕ್ಕೂ ಜವಾಬು ಕೊಡಲಿಲ್ಲ। ಮೋಹನ್ ಕೂಡ ಅವ್ನಿಗೆ ಗೊತ್ತಿದೆ ಆನ್ಸರ್ಸ್ ಎಲ್ಲ, ಆದರೂ ಕೂಡ ಅವನು ಹೇಳ್ತಿಲ್ಲ। ಯಾಕಪ್ಪ ಅಂತಂದರೆ इंस्पेक्टर के जाने के बाद हेडमास्टर साहब ने सबको छड़ी से मार लगाई। ನೋಡಿ, ಇನ್ಸ್ಪೆಕ್ಟರ್ ಹೊರಟೋದ ತಕ್ಷಣ ಹೆಡ್ ಮಾಸ್ಟರ್ ಏನು ಮಾಡ್ತಾರೆ ಅಂತಂದರೆ ಚಡಿ ತಗೊಂಬಂದು ಮಕ್ಕಳಿಗೆಲ್ಲರಿಗೂ ಬಾರಿಸ್ತಾರೆ, ಹೊಡಿತಾರೆ। ಚಡಿ ಮತ್ಲಬ್ ಸ್ಟಿಕ್। ಓಕೆ, ಸ್ಟಿಕ್ ತಗೊಂಡು ಎಲ್ಲರಿಗೂ ಹೊಡಿತಾರೆ। मार खाने के बाद मोहन बोला। मार खाने के बाद
ಮೋಹನ್ ಬೋಲ ಅಂದರೆ ಹೊಡೆದಿದ್ದಾದ್ಮೇಲೆ ಮೋಹನ್ ಹೇಳ್ತಾನೆ, ಏನು ಹೇಳ್ತಾನೆ, मैंने माँ से सच बोलने का वादा किया है, फिर मैं गलत काम कैसे करता. ಅಂದರೆ ನಾನು ಅಮ್ಮನ ಹತ್ರ ನಾನು ವಾದ ಮಾಡಿದ್ದೀನಿ, ಅಂದರೆ ಮಾತು ಕೊಟ್ಟಿದ್ದೀನಿ, ನಾನು ಯಾವತ್ತು ಅಂದರೆ ಸುಳ್ಳನ್ನು ಹೇಳೋದಿಲ್ಲ ಮತ್ತು ಕೆಟ್ಟ ಕೆಲಸಗಳನ್ನು ಮಾಡೋದಿಲ್ಲ ನಾನು ಹಾಗಂತ ಅಮ್ಮನ ಹತ್ರ ಹೇಳಿದ್ದೀನಿ. ಹಾಗಾಗಿ ನಾನು ಹೇಗೆ ಈ ಒಂದು ತಪ್ಪು ಕೆಲಸ ಮಾಡಲಿ ಹಾಗಂತ ಹೇಳ್ತಾನೆ. ಅರ್ಥ ಆಯ್ತಾ ಮಕ್ಕಳೇ? ಇದು ಒಂದು ಹೆಡ್ ಮಾಸ್ಟರ್ ಹಿಂದ್ಗಡೆ ನಿಂತ್ಕೊಂಡು ಸೈಗೆ ಮಾಡ್ತಾರಲ್ಲ, ಸನ್ನೆ ಮಾಡೋದು ಅದು ಇಷ್ಟ ಆಗಲಿಲ್ಲ ಅವನಿಗೆ. ಅದು ಕೆಟ್ಟ ಕೆಲಸ, ಯಾಕಂದರೆ ಇನ್ನೊಬ್ಬರ ಹತ್ರ ಕಾಪಿ ಮಾಡ್ದಂಗಾಗುತ್ತೆ. ಅದಕ್ಕೆ ಅಮ್ಮ ಯಾವತ್ತಿದ್ರೂ ಸತ್ಯ ಹೇಳಬೇಕು, ಸುಳ್ಳು ಹೇಳ್ಬಾರ್ದು, ಮತ್ತು ಕೆಟ್ಟ ಕೆಲಸ ಮಾಡಬಾರ್ದು, ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿರ್ತಾರೆ. ಹಾಗಾಗಿ ಅವನು ಅದನ್ನೇ ಫಾಲೋ ಮಾಡ್ತಾನೆ. ಅರ್ಥ ಆಯ್ತಾ ಮಕ್ಕಳೇ? बालक मोहन ने माँ से क्या वादा किया. बालक मोहन ने माँ से सच बोलने का वादा किया. ಅರ್ಥ ಆಯ್ತಾ ಮಕ್ಕಳೇ? ಇದು ಮಹಾತ್ಮ ಗಾಂಧಿ ಚಿಕ್ಕ ಮಗುನಲ್ಲಿ ಅಂದರೆ ಪ್ರೈಮರಿ ಸ್ಕೂಲಲ್ಲಿ ಓದಬೇಕಾದ್ರೆ ಈ ಒಂದು ಘಟನೆ ನಡೆದಿದೆ. ಅರ್ಥ ಆಯ್ತಾ? ಇನ್ಸ್ಪೆಕ್ಷನ್ಗೋಸ್ಕರ ಇನ್ಸ್ಪೆಕ್ಟರ್ ಬರ್ತಾರೆ. ಬಂದ ತಕ್ಷಣ ಇವ್ರ ಕ್ಲಾಸ್ಗೆ ಹೋಗ್ತಾರೆ, ಗಾಂಧೀಜಿ ಇರೋ ಕ್ಲಾಸ್ಗೆ ಹೋಗ್ಬಿಟ್ಟು ಮಕ್ಕಳೆಲ್ಲ ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಕೇಳಿದಾಗ ಸರಿಯಾಗಿ ಉತ್ತರ ಕೊಡಲಿಲ್ಲ ಮಕ್ಕಳು. ಆವಾಗ ಇನ್ಸ್ಪೆಕ್ಟರ್ ಹಿಂದಗಡೆ ಹೆಡ್ ಮಾಸ್ಟರ್ ನಿಂತಿರ್ತಾರೆ. ಹೆಡ್ ಮಾಸ್ಟರ್ ಹಿಂದಗಡೆಯಿಂದ ಸನ್ನೆ ಮಾಡ್ತಾರೆ, ಇಂಥದಕ್ಕೆ ಇಂಥದ್ದೇ ಆನ್ಸರ್ ಕೊಡು ಅಂತ ಹೇಳ್ಬಿಟ್ಟು ಸನ್ನೆ ಮಾಡಿ ಹೇಳ್ತಿರ್ತಾರೆ. ಆದರೂ ಕೂಡ ಯಾರೂ ಜವಾಬು ಕೊಡಲಿಲ್ಲ. ಅದಕ್ಕೆ ಮೋಹನ್ಗೆ ಗೊತ್ತಿದೆ, ಆದರೂ ಕೂಡ ಅವನು ಕೂಡ ಜವಾಬು ಕೊಡಲಿಲ್ಲ. ಇನ್ಸ್ಪೆಕ್ಟರ್ ಹೋದ ತಕ್ಷಣ ಹೆಡ್ ಮಾಸ್ಟರ್ ಏನು ಮಾಡ್ತಾರೆ, ಸ್ಟಿಕ್ ತಗೊಂಡು ಮಕ್ಕಳಿಗೆಲ್ಲರಿಗೂ ಹೊಡಿತಾರೆ, ಯಾಕೆ ಆನ್ಸರ್ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು. ಆಮೇಲೆ ಹೊಡೆದಾದ್ಮೇಲಕ್ಕೆ ಒಂದು ಮೋಹನ್ ಹೇಳ್ತಾನೆ ಏನಂತ, ಅಮ್ಮ ಹೇಳಿದ್ದಾರೆ ನಿಜ ಹೇಳಬೇಕು, ಕೆಟ್ಟ ಕೆಲಸ ಮಾಡಬಾರ್ದು ಅಂತ, ಅದಕ್ಕೆ ನಾನು ಹೇಗೆ ಮಾಡಲಿ ಒಂದು ಕೆಟ್ಟ ಕೆಲಸನ ಅಂತ ಹೇಳ್ತಾನೆ. ಅಂದರೆ ಹೆಡ್ ಮಾಸ್ಟರು ಇನ್ನೇ ಅಂದರೆ ಪಾಠ ಮೊದಲೇ ಮಾಡಿರ್ತಾರೆ, ನೋಟ್ಸ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ಚೆನ್ನಾಗಿ ಓದಿ ಇವರೇ ಆನ್ಸರ್ ಕೊಡಬೇಕು ಮಕ್ಕಳೇ. ಆದರೆ ಹಿಂದಗಡೆ ನಿಂತ್ಕೊಂಡು ಹೆಡ್ ಮಾಸ್ಟರ್ ಸನ್ನೆ ಮಾಡೋದು ಅದು ತಪ್ಪಲ್ವಾ, ಮತ್ತೆ ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವನು ಕೂಡ ಅದನ್ನು ಹೇಳಿಕೊಟ್ರು ಅಂತ ಹೇಳ್ಬಿಟ್ಟು ಇವನು ಆನ್ಸರ್ ಮಾಡಬಾರ್ದು, ಯಾಕಂದರೆ ಸ್ವತಃ ಇವನೇ ಹೇಳಬೇಕು ಓದ್ಕೊಂಡು. ಹಾಗಾಗಿ ಮಾಸ್ಟರ್ ಹೇಳ್ಕೊಟ್ಟಿರೋದನ್ನು ನಾವು ಹೇಳಿದ್ರೆ ಅದು ತಪ್ಪಾಗುತ್ತೆ ಹಾಗಂತ ಹೇಳಿಬಿಟ್ಟು ಅವನು ಹೇಳಲಿಲ್ಲ. ಇದು ತಪ್ಪು ಕೆಲಸ ಅಂತ ಅರಿವಾಗಿದೆ ಅವನಿಗೆ, ಹಾಗಾಗಿ ಹೇಳಲಿಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಇದು ನೋಡಿ, ಸ್ಟೂಡೆಂಟ್ಸ್ ಎಲ್ಲ ನಿಂತಿದ್ದಾರೆ. ಇನ್ಸ್ಪೆಕ್ಟರ್ ಬಾಗ್ಲತ್ರ ವಾಪಸ್ ಹೋಗ್ತಾ ಇದ್ದಾರೆ. ಏನೋ ಪ್ರಶ್ನೆಗಳು ಕೇಳಿ ಮಕ್ಕಳನ್ನ. ಹಿಂದಗಡೆನೇ ಹೆಡ್ ಮಾಸ್ಟರ್ ನಿಂತಿದ್ದರು. ಆ ಇನ್ಸ್ಪೆಕ್ಟರ್ ಹೋದ ತಕ್ಷಣ ಹೆಡ್ ಮಾಸ್ಟರ್ ಏನು ಮಾಡ್ತಾರೆ, ಸ್ಟಿಕ್ ತಗೊಂಡು ಕ್ಲಾಸ್ ರೂಮಲ್ಲಿ ನಿಂತಿದ್ದಾರೆ ನೋಡಿ, ಕಚ್ಚಾ ಉಟ್ಕೊಂಡು ಒಂದು ಕೋಟ್ ಹಾಕ್ಕೊಂಡು ನಿಂತಿದ್ದಾರೆ. ಅವರು ಕೈಯಲ್ಲಿ ಚಡಿ ಇದೆ, ಅಂದರೆ ಸ್ಟಿಕ್ ಇದೆ, ಅದರಿಂದ ಚೆನ್ನಾಗಿ ಮಕ್ಕಳನ್ನ ಹೊಡೆದಿದ್ದಾರೆ, ಯಾಕೆ ಆನ್ಸರ್ ಮಾಡಿಲ್ಲ ಅಂತ. ಅರ್ಥ ಆಯ್ತಾ ಮಕ್ಕಳೇ? ಈಗ ಕ್ಲಾಸ್ ರೂಮಲ್ಲಿ ಟೀಚರು ಮತ್ತು ಸ್ಟೂಡೆಂಟ್ಸ್ ಮಾತ್ರ ಇದ್ದಾರೆ. ಬಾಗ್ಲತ್ರ ಒಂಚೂರು ಕಾಣಿಸ್ತಿದ್ದಾರಲ್ಲ, ಅವರು ಇನ್ಸ್ಪೆಕ್ಟರ್ ಏನಕ್ಕೆ ಬಂದಿರೋದು, ಇನ್ಸ್ಪೆಕ್ಷನ್ಗೆ. ಮಕ್ಕಳು ಯಾವ ರೀತಿ ಓದ್ತಿದ್ದಾರೆ, ಏನು ಟೀಚರ್ ಪಾಠ ಮಾಡಿದಾರಾ ಇಲ್ವಾ, ಈ ರೀತಿ ಅಬ್ಸರ್ವ್ ಮಾಡ್ತಾರೆ. ಅವ್ರು ಬಂದು ಮಕ್ಕಳನ್ನು ಪ್ರಶ್ನೆಗಳು ಕೇಳ್ತಾರೆ ಕ್ಲಾಸ್ ರೂಮ್ ಬಂದು. ಅರ್ಥ ಆಯ್ತಾ ಮಕ್ಕಳೇ? ಇದು नेक्स्ट सेकेंड दृश्य नोड़ी मकड़े। एक बार ईश्वर चंद्र विद्यासागर के घर के अंग्रेज अफसर रेलगाड़ी से आने वाला था। विद्यासागर जी उसे लेने स्टेशन पहुँचे। दोनों ने आपस में एक दूसरे को पहले कभी नहीं देखा था। रेल रुकी। फर्स्ट क्लास के डिब्बे से एक अंग्रेज अफसर नीचे उतरा। डिब्बे के सामने उसने धोती कुर्ता पहने एक साधारण व्यक्ति को देखा। उसने उसे कुली समझा और अकड़कर अपना सामान उठाने का आदेश दिया। उस सीधे सादे व्यक्ति ने पेटी बिस्तर सिर पर रखा और विद्यासागर जी के घर तक अफसर को पहुंचा दिया। थोड़ी देर बाद विद्यासागर जी अफसर से मिलने बैठक में आए। अफसर हैरान हो गया, यह क्या,
यह तो वही व्यक्ति है जिसके सिर पर सामान लाद कर वह यहाँ तक आया था। उसने शर्मिंदा होते हुए विद्यासागर जी से माफ़ी मांगी। विद्यासागर जी बोले, कोई बात नहीं, हम भारतीयों को बचपन से अपने काम खुद करने की आदत होती है। देखिए बच्चों, चित्र देखिए, चित्र में रेलगाड़ी है और रेलगाड़ी के पास ईश्वर चंद्र विद्यासागर है और अंग्रेज अफसर भी है। एक बार ईश्वर चंद्र विद्यासागर के घर के एक अंग्रेज अफसर रेलगाड़ी से आने वाला था। ಅಂದ್ರೆ ಈ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಇದ್ದಾರಲ್ಲ, ಅವ್ರ ಮನೆಗೆ ಒಬ್ಬ ಅಂಗ್ರೇಜ್ ಆಫೀಸರ್ ರೇಲ್ಗಾಡಿಯಲ್ಲಿ ಬರ್ತಿದ್ದಾರೆ. ಅಂದರೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ನ ಮೀಟ್ ಮಾಡೋದಕ್ಕೆ ಇಂಗ್ಲೀಷ್ ಆಫೀಸರು ಇವ್ರ ಮನೆಗೆ ಬರಬೇಕು ಅಂತ ಹೊರಟಿದ್ದಾರೆ. ವಿದ್ಯಾಸಾಗರ್ ಜಿ ಉಸೆ ಲೇನೆ ಸ್ಟೇಷನ್ ಪಹುಂಚೆ. ವಿದ್ಯಾಸಾಗರ್ ಏನು ಮಾಡ್ತಾರೆ ಅಂತಂದರೆ, ಈ ಇಂಗ್ಲೀಷ್ ಆಫೀಸರ್ನ ಕರ್ಕೊಂಬರ್ಬೇಕು ಅಂತ ಹೇಳಿಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ. दोनों ने आपस में एक दूसरे को पहले कभी नहीं देखा था. ಇಬ್ಬರೂ ಒಬ್ಬರ ಮುಖೊಬ್ಬರು ನೋಡ್ಕೊಂಡಿಲ್ಲ ಮೊದಲು, ಹಾಗಾಗಿ ಇಬ್ರಿಗೂ ಗೊತ್ತಿಲ್ಲ, ಒಬ್ರಿಗೊಬ್ರು ಪರಿಚಯ ಇಲ್ಲ. ರೇಲ್ ರೂಕಿ, ಟ್ರೈನು ನಿಂತಿದೆ ಅಲ್ಲಿ. ಫಸ್ಟ್ ಕ್ಲಾಸ್ಗೆ ಡಿಬ್ಬೆ ಸೇ ಏಕ್ ಅಂಗ್ರೇಜ್ ಅಫ್ಸರ್ ನೀಚೆ ಉತ್ತರ. ಅಂದರೆ ಫಸ್ಟ್ ಕ್ಲಾಸ್ ಡಿಬ್ಬೆ ಅಂದರೆ ಬಾಕ್ಸು, ಫಸ್ಟ್ ಕ್ಲಾಸ್ ಬಾಕ್ಸ್ ಇದೆಯಲ್ಲ, ಅದರಿಂದ ಈ ಒಂದು ಇಂಗ್ಲೀಷ್ ಆಫೀಸರು ಕೆಳಗಡೆ ಇಳಿತಾರೆ. डिब्बे के सामने उसने धोती कुर्ता पहने एक साधारण व्यक्ति को देखा. ಅಂದರೆ ಈ ಕೆಳಗಡೆ ಇಳಿದು ಬಿಟ್ಟು ಅದ್ರ ಮುಂದಗಡೆ ಏನು ಮಾಡ್ತಾರೆ ಅಂತಂದರೆ, ಒಬ್ಬ ಧೋತಿ ಮತ್ತು ಕುರ್ತಾ ಹಾಕ್ಕೊಂಡು ಸಾಧಾರಣ ವ್ಯಕ್ತಿ ನಿಂತಿರೋದನ್ನು ಅವನು ನೋಡ್ತಾನೆ. ಯಾರು? ಅಂಗ್ರೇಜ್ ಆಫೀಸರ್ ನೋಡ್ತಾನೆ. ಉಸ್ನೆ ಉಸಿ ಕೂಲಿ ಸಮಜ. ಪಾಪ ಇವನನ್ನು ನೋಡಿಬಿಟ್ಟು ವಿದ್ಯಾಸಾಗರ್ನ ಅವನೇನು ಅಂದ್ಕೊತಾನೆ, ಕೂಲಿಗಾರ ಅಂತ ಅಂದ್ಕೊಂಡ್ಬಿಡ್ತಾನೆ. ಅಕಡ್ಕರ್ ಅಪನ ಸಾಮಾನ್ ಬುಟಾನೆ ಕಾ ಆದೇಶ ದಿಯಾ. ಅಂದರೆ ದಿಟ್ಟು ತಂದಿಂದ, ಅಂದರೆ ಜೋರಾಗಿ ಕೂಗ್ಕೊಂಡು ಅವನು ಕರ್ಕೊಂಡು ಈ ಸಾಮಾನನ್ನು ನೀನು ತಗೊಂಬಾಗಂತ ಆದೇಶ ಮಾಡ್ತಾನೆ, ಅಂದರೆ ಆರ್ಡ್ರ್ ಮಾಡ್ತಾನೆ ಅವನಿಗೆ. उस सीधे साधे ವ್ಯಕ್ತಿ ನೇ ಪೇಟಿ ಬಿಸ್ತರ್ ಸಿರ್ ಪರ್ ರಖಾ. ಅವನು ಏನು ಮಾಡ್ತಾನೆ, ಸಾಧಾರಣ ವ್ಯಕ್ತಿ ಒಂದು ಬಾಕ್ಸು ಮತ್ತು ಬೆಡ್ಡು ಇವನ್ನೆಲ್ಲ ತಲೆ ಮೇಲೆ ಇಟ್ಕೊಂಡು ವಿದ್ಯಾಸಾಗರ್ ಜಿ ಕೆ ಘರ್ ತಕ್ ಅಫ್ಸರ್ ಹೋಕೋ ಪಹುಂಚ ದಿಯಾ. ಹೇಳ್ತಾನೆ, ಇದನ್ನು ತಲೆ ಮೇಲೆ ಇಟ್ಕೊಂಡು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಮನೆಗೆ ತಗೊಂಬರ್ಬೇಕು ನಡಿಯಾಗಂತ ಹೇಳಿಬಿಟ್ಟು ಹೇಳ್ತಾನೆ. थोड़ी देर बाद ವಿದ್ಯಾಸಾಗರ್ ಜಿ ಅಫ್ಸರ್ ಸೇ ಮಿಲನೆ ಬೈಠಕ್ ಮೇ ಆಯೆ. ಸ್ವಲ್ಪ ಹೊತ್ತು ಆದ ಮನೆಗೆ ಹೋಗ್ತಾರೆ, ಸಾಮಾನೆಲ್ಲ ಇಳಿಸ್ತಾರೆ. ಇಳಿಸಿದ್ದಾದ್ಮೇಲಕ್ಕೆ ಸ್ವಲ್ಪ ಹೊತ್ತು ಆದಮೇಲಕ್ಕೆ ಏನು ಮಾಡ್ತಾನೆ ಅಂತಂದರೆ, ವಿದ್ಯಾಸಾಗರ್ ಜಿ ಈ ಆಫೀಸರನ್ನು ಮೀಟ್ ಮಾಡೋದಕ್ಕೆ ಅಲ್ಲೇ ಕೂತ್ಕೊತಾರೆ, ಇಬ್ಬರು ಮಾತಾಡೋದಕ್ಕೆ. ಅರ್ಥ ಆಯ್ತಾ ಮಕ್ಕಳೇ? ಸಾಮಾನೆಲ್ಲ ಮನೆ ಒಳಗಡೆ ಇಳಿಸ್ಬಿಟ್ಟು ಆಫೀಸರ್ನ ಕೂರಿಸ್ಬಿಟ್ಟು ಅವನೇನು ಮಾಡ್ತಾನೆ, ಒಳಗಡೆ ಹೋಗಿಬಿಟ್ಟು ತಿರುಗಿ ಈ ಒಂದು ಮೇಲನೆ ಬೈಠಕ್ ಮೇ ಆಯೆ. ಬೈಠಕ್ ಅಂದರೆ ಆಸನ ಅಂತ, ಅವನು ಕೂತ್ಕೊಂಡಿರ್ತಕ್ಕಂಥ ಜಾಗ. ಓಕೆ, ಇವನು ಬಂದು ಕೂತ್ಕೊತಾನೆ. ಯಾರು? ವಿದ್ಯಾಸಾಗರ್ ಜಿ. ಅಪಸರ್ ಐರಾನ್ ಹೋಗಯಾ. ಆಶ್ಚರ್ಯ ಆಗೋಯ್ತು, ಒಂಥರ ಡಿಸ್ಟರ್ಬ್ ಆದಂಗಾಯ್ತು ಅವನಿಗೆ. ಏನೋ, ಯಹ ಕ್ಯಾ, ಯಹ ತೋ ವಹಿ ವ್ಯಕ್ತಿ ಹೈ ಜಿಸ್ಕೆ ಸಿರ್ ಪರ್ ಸಾಮಾನ್ ಲಾದ್ ಕರ್ ವಹ ಯಹಾ ತಕ್ ಆಯಾ ಥಾ. ಅಂದರೆ ಈ ವ್ಯಕ್ತಿ ತಲೆ ಮೇಲೆ ಈ ಒಂದು ಸಾಮಾನನ್ನು ತಗೊಂಡು ಇಲ್ಲಿವರೆಗೂ ಬಂದಿದ್ದಾರಲ್ಲ, ಈ ವ್ಯಕ್ತಿನೇ ಅಲ್ವಾ ಹಾಗಂತ ಅವನಿಗೆ ಆಶ್ಚರ್ಯ ಆಗುತ್ತೆ. ಉಸ್ನೆ ಶರ್ಮಿದಾ ಹೋತೆ ಹುಯೆ ವಿದ್ಯಾಸಾಗರ್ ಜಿ ಸೇ ಮಾಫಿ ಮಾಂಗಿ. ವಿದ್ಯಾಸಾಗರ್ ಜಿ ನಾನೇ ಅಂತ ಎಲ್ಲ ಪರಿಚಯ ಮಾಡ್ಕೊಂಡಿದ್ದಾದ್ಮೇಲೆ ಇವನಿಗೊಂಥರ ಶೇಮ್ ಆಗುತ್ತೆ ಆಫೀಸರ್ಗೆ. ಈ ಇಂಗ್ಲೀಷ್ ಆಫೀಸರ್ಗೆ ಒಂಥರ ಶೇಮ್ ಆಗುತ್ತೆ. ಯಾಕೆ ಅಂತಂದರೆ ಇವನು ಅರ್ಥ ಮಾಡ್ಕೊಂಡಿರೋದು ಅವನನ್ನು
ಕೂಲಿಗಾರ ಅಂತ ಅರ್ಥ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಇವನ ಹತ್ರ ಕ್ಷಮೆ ಕೇಳ್ತಾನೆ. ಶರ್ಮಿದಾ ಹೋತೆ ಹುಯೆ ವಿದ್ಯಾಸಾಗರ್ ಜಿ ಸೆ ಮಾಫಿ ಮಾಂಗಿ. ನಾಚಿಕೆ ಆಗಿ ಇವನಿಗೆ ಏನು ಮಾಡ್ತಾನೆ, ವಿದ್ಯಾಸಾಗರ್ ಜಿ ಹತ್ರ ಕ್ಷಮೆಯನ್ನು ಕೇಳ್ತಾನೆ. ವಿದ್ಯಾಸಾಗರ್ ಜಿ ಬೋಲೆ, ಕ್ಷಮೆ ಕೇಳಿದ ಮೇಲಕ್ಕೆ ವಿದ್ಯಾಸಾಗರ್ ಜಿ ಹೇಳ್ತಾರೆ, ಏನಂತ ಹೇಳ್ತಾರೆ, ಕೋಯಿ ಬಾತ್ ನಹಿ, हम भारतीयों को बचपन से अपने काम खुद करने की आदत होती है. ಅಂದರೆ ಹೇಳ್ತಾನೆ, ನಾವು ಭಾರತೀಯರು, ನಾವು ನಾವು ಚಿಕ್ಕ ಮಕ್ಕಳಿಂದ ನಮ್ಮ ಕೆಲಸನ ನಾವೇ ಮಾಡ್ಕೊತೀವಿ, ನಾವು ಇಂಡಿಪೆಂಡೆಂಟಾಗಿ ನಮ್ಮ ಕೆಲಸನ ನಾವೇ ಮಾಡ್ಕೊತೀವಿ, ಇದು ಮೊದಲಿನಿಂದ ಬಂದಿರತಕ್ಕಂಥ ನಮಗೆ ಇದೊಂದು ಹ್ಯಾಬಿಟ್ಟು ಆಗಂತ ಹೇಳ್ತಾನೆ. ನಮ್ಮ ಭಾರತೀಯರೆಲ್ಲ ನಾವು ಹೀಗೆ ಮಾಡೋದು, ನಮ್ಮ ಕೆಲಸಗಳನ್ನು ನಾವೇ ಮಾಡ್ಕೊತೀವಿ, ನಾವೇ ಇಂಡಿಪೆಂಡೆಂಟಾಗಿ ಓಡಾಡ್ಕೊತೀವಿ, ಇದೊಂದು ನಮ್ಮ ಹ್ಯಾಬಿಟ್ಟು, ಚಿಕ್ಕ ಮಕ್ಕಳಿಂದ ನಮಗೆ ಬಂದಿದೆ. ಬಚಪನ್ ಅಂದರೆ ಚೈಲ್ಡ್ಹುಡ್ಡು ಅಂತ, ಚಿಕ್ಕ ಮಕ್ಕಳಿಂದ ನಮಗೆ ಈ ಒಂದು ಹ್ಯಾಬಿಟ್ಟು ಬಂದಿದೆ ಭಾರತೀಯರಿಗೆ ಹಾಗಂತ ಹೇಳ್ತಾನೆ. ಯಾರು, ಈಶ್ವರ್ಚಂದ್ರ ವಿದ್ಯಾಸಾಗರ್. ಅರ್ಥ ಆಯ್ತಾ ಮಕ್ಕಳೇ? ನೋಡು, ಟ್ರೈನ್ ಬಂದು ನಿಂತಿದೆ, ಟ್ರೈನ್ ಅದು ಫಸ್ಟು ಬಾಕ್ಸ್ ಇದೆಯಲ್ಲ ಅಲ್ಲಿಂದ ಇಳಿದು ಬರ್ತಾನೆ, ಸಾಮಾನು ತಗೊಂಡು ಅಲ್ಲಿ ಇಟ್ಕೊಳ್ತಾನೆ. ಇವನು ಈಶ್ವರ್ಚಂದ್ರ ವಿದ್ಯಾಸಾಗರ್ ಎದುರುಗಡೆ ನಿಂತಿರ್ತಾನೆ. ಇವನಿಗೆ ಕೂಲಿಗಾರ ಅಂತ ಹೇಳಿಬಿಟ್ಟು ಅವನ್ನ ಆರ್ಡ್ರ್ ಮಾಡಿ ಅವ್ನು ಕರೆದು ಇದನ್ನು ಇಂಥ ಮನೆಯಲ್ಲಿ ಇಡಬೇಕು ಹಾಗಂತ ಹೇಳಿಬಿಟ್ಟು ಕರ್ಕೊಂಡೋಗಿ ಆ ಸಾಮಾನನ್ನು ಅಲ್ಲಿಟ್ಟು ಮತ್ತೆ ಅಲ್ಲಿ ಕೂತ್ಕೊತಾನೆ. ಕೂತ್ಕೊಂಡ ಮೇಲಕ್ಕೆ ವಿದ್ಯಾಸಾಗರ್ ಒಳಗಡೆ ಹೋಗಿ ಮತ್ತೆ ಬರ್ತಾನೆ. ಬಂದ ಮೇಲಕ್ಕೆ ಇವನ ಜೊತೆ ಕೂತ್ಕೊಂಡು ಮಾತಾಡ್ತಿರ್ತಾನೆ. ಮಾತಾಡಿದಾಗ ಆವಾಗ ಹೇಳ್ತಾನೆ ಈ ಥರ ಅಂತ. ಹೇಳಿದ ಮೇಲಕ್ಕೆ ಅವನು ಏನು ಮಾಡ್ತಾನೆ, ಸಾರಿ ಕೇಳ್ತಾನೆ ವಿದ್ಯಾಸಾಗರ್ ಜಿ ಹತ್ರ. ಸಾರಿ ಕೇಳಿಬಿಟ್ಟು ಆಮೇಲೆ ವಿದ್ಯಾಸಾಗರ್ ಏನು ಹೇಳ್ತಾರೆ, ನಾವು ಭಾರತೀಯರು, ನಾವು ಮಕ್ಕಳಿಂದನೂ ನಾವು ನಮ್ಮ ಕೆಲಸನ ನಾವೇ ಮಾಡ್ಕೊತೀವಿ, ಇನ್ನೊಬ್ರಿಗೂ ಸಹಾಯ ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ಕೊತೀವಿ, ನಮ್ಮ ಒಂದು ಈ ಹ್ಯಾಬಿಟ್ಟು ಇದು ಹಾಗಂತ ಹೇಳ್ತಾನೆ. ಅರ್ಥ ಆಯ್ತಾ ಮಕ್ಕಳೇ? ಇದು ಪಾಠ ಅರ್ಥ ಆಯ್ತಾ? ओके। ईश्वर चंद्र विद्यासागर जी यहाँ कौन आने वाला था? ईश्वर चंद्र विद्यासागर जी के एक अंग्रेज अफसर आने वाला था। अफसर ने शर्मिंदा होकर क्या किया? अफसर ने शर्मिंदा होकर विद्यासागर जी से माफ़ी मांगी। मालूम हुआ बच्चों? इस पाठ मालूम हुआ? दूसरा दृश्य भी होगा। और तीसरा दृश्य देखिए बच्चों। एक बार एक साधु नदी में नहा रहा था। नदी में उसने एक बिच्छू को डूबता हुआ देखा। उसने बिच्छू को बचाने के लिए उसे हाथ पर उठाया। बिच्छू उसे जोर से काटकर सरक कर पानी में गिर गया। साधु ने उसे फिर हाथ पर उठाया। बिच्छू ने उसे फिर से काट लिया। इस तरह साधु बार बार उसे बचाने की कोशिश करता रहा और बिच्छू उसे उतनी ही बार काटता रहा। किनारे पर बैठा एक व्यक्ति यह सब देख रहा था। देखिए बच्चों, एक बार एक साधु ने नदी में नहा रहा था। ಒಂದು ದಿನ ಈ ಸಾಧು ಅಂದರೆ ಸೈಂಟ್, ಓಕೆ, ಏನು ಮಾಡ್ತಾನೆ ಅಂತಂದರೆ ನದಿಯಲ್ಲಿ ಸ್ನಾನ ಮಾಡ್ತಿರ್ತಾರೆ. ನಹಾರಹಾತ, ನಹ ಅಂದರೆ ಬಾತ್, ಸ್ನಾನ ಮಾಡೋದು ಅಂತ, ಸ್ನಾನ. ಏಕ್ ಬಾರ್ ಏಕ್ ಸಾಧು ನದಿ ಮೇ ನಹಾರಹಾತ. ಒಂದು ದಿನ ಸೈಂಟ್ ನದಿಯಲ್ಲಿ ಸ್ನಾನ ಮಾಡ್ತಿರ್ತಾರೆ. नदी में उसने एक बिच्छू को डूबता हुआ देखा. ನದಿಯಲ್ಲಿ ಇವನೇನು ಮಾಡ್ತಾನೆ ಅಂತಂದರೆ ಬಿಚ್ಚು, ಬಿಚ್ಚು ಅಂದರೆ ಸ್ಕಾರ್ಪಿಯಾ ಅಂತ, ಚೇಳು ಅಂತ. ಡೂಬ್ತಾ ಹೂವಾ ದೇಖಾ, ಅದು ಮುಳುಗ್ತಾ ಇರೋದು. ಡೂಬ್ತಾ ಅಂದರೆ ಟು ಸಿಂಕ್ ಅಂತ, ಮುಳುಗ್ತಾ ಇರೋದನ್ನು ನೋಡ್ತಾನೆ. ಯಾರು ನೋಡೋದು? ಸಾಧು. ಚೇಳು ಮುಳುಗ್ತಾ ಇರೋದನ್ನು ನೋಡ್ತಾನೆ. उसने बिच्छू को बचाने के लिए उसे हाथ पर उठाया. ಅಂದರೆ ಬಿಚ್ಚು ಪಾಪ ಅದು ಮುಳುಗ್ತಾ ಇದೆ ಅಂತ ಹೇಳಿಬಿಟ್ಟು ಅದರ ಪ್ರಾಣ ಉಳಿಸೋದಕ್ಕೋಸ್ಕರ ಇವನೇನು ಮಾಡ್ತಾನೆ, ಅಂಗೈಯಲ್ಲಿ ಎತ್ಕೊತಾನೆ ಅದನ್ನು. ನೋಡಿ ಚಿತ್ರ ನೋಡಿ ಮಕ್ಕಳೇ, ಅಂಗೈಯಲ್ಲಿ ಆ ಸಾಧು ಬಿಚ್ಚುನ ಹಿಡ್ಕೊಂಡಿದ್ದಾನೆ ಅಂಗೈಯಲ್ಲಿ. बिच्छू उसे जोर से काट कर सरक कर पानी में गिर गया.
ತೆಗೆದ ತಕ್ಷಣ ಅಂಗೈಗೆ ಅದೇನು ಮಾಡುತ್ತೆ ಅಂತಂದರೆ ಸ್ಕಾರ್ಪಿಯ ಕಚ್ಚಿಬಿಡುತ್ತೆ. ಕಚ್ಚಿಬಿಟ್ಟು ಸರ್ನೇ ಅಂತ ನೀರಿನೊಳಗೆ ಮತ್ತೆ ಬಿದ್ದೋಗುತ್ತೆ ಅದು. ಸಾಧುನೆ ಉಸೆ ಫಿರ್ ಹಾತ್ ಪರ್ ಉಠಾಯ. ಸಾಧು ಏನು ಮಾಡ್ತಾನೆ, ಮತ್ತೆ ಅದನ್ನು ಕೈಯಲ್ಲಿ ಹಿಡ್ಕೊತಾನೆ. ಬಿಚ್ಚುನೆ ಉಸೆ ಫಿರ್ ಸೆ ಕಾಟ್ಲಿಯಾ. ಈ ಬಿಚ್ಚು ಅಂದರೆ ಸ್ಕಾರ್ಪಿಯ ಏನು ಮಾಡುತ್ತೆ, ಮತ್ತೊಂದು ಸಲ ಕಚ್ಚುತ್ತೆ. ಇಸ್ ತರಹ ಸಾಧು ಬಾರ್ ಬಾರ್ ಉಸೆ ಬಚಾನೆ ಕಿ ಕೋಶಿಶ್ ಕರ್ತಾ ರಹಾ. ಸಾಧು ಏನು ಮಾಡ್ತಾನೆ ಅಂತಂದರೆ ಮತ್ತೆ ಮತ್ತೆ ಇದನ್ನು ಏನು ಮಾಡ್ತಾನೆ, ಪ್ರಾಣ ಉಳಿಸೋದಕ್ಕೋಸ್ಕರ ಮತ್ತೆ ಮತ್ತೆ ಪ್ರಯತ್ನ ಪಡ್ತಾ ಇರ್ತಾನೆ. ಅಂಗೈಯಲ್ಲಿ ತಗೊಳ್ಳೋದು, ತಿರುಗಿ ಅದು ನೀರಿಗೆ ಬೀಳೋದು, ಇವನು ಅಂಗೈಯಲ್ಲಿ ತಗೊತಾನೆ, ತಿರುಗಿ ನೀರಿಗೆ ಬೀಳುತ್ತೆ. ಈ ರೀತಿ ಪದೇ ಪದೇ ಮಾಡ್ತಾ ಇರ್ತಾನೆ. ಬಿಚ್ಚು ಉಸೆ ಉತ್ನಿ ಹಿ ಬಾರ್ ಕಾಡ್ತಾ ರಹಾ. ಎಷ್ಟು ಸಲ ಅಂಗೈಯಲ್ಲಿ ಎತ್ತು ಹಿಡ್ಕೊತಾನೋ ಅಷ್ಟು ಸಲಿನ ಅದು ಕಚ್ಚುತ್ತಲೇ ಇರುತ್ತೆ ಕೈಗೆ. ಈ ರೀತಿ ಮಾಡ್ತಲೇ ಇರ್ತಾರೆ ಪದೇ ಪದೇ. ಕಿನಾರೆ ಪರ್ ಬೈಠ ಏಕ್ ವ್ಯಕ್ತಿ ಯಹ ಸಬ್ ದೇಖ್ ರಹಾ ತಾ. ಕಿನಾರೆ ಮತ್ಲಬ್ ಬ್ಯಾಂಕ್, ದಡ ಅಂತ ಹೇಳ್ತೀವಲ್ಲ, ಅಲ್ಲಿ ಒಬ್ಬ ವ್ಯಕ್ತಿ ಕೂತಿರ್ತಾನೆ, ಇದನ್ನು ನೋಡ್ತಾ ಇರ್ತಾನೆ. ಎಲ್ಲ ಇವನು ಎಷ್ಟು ಸಲ ನೀರಿಂದ ಅಂಗೈಗೆ ಎಷ್ಟು ಸಲ ಎತ್ಕೊತಾನೋ ಆ ಚೇಳನ್ನು, ಅಷ್ಟು ಸಲ ಅದು ಕಚ್ಚುತ್ತೆ, ತಿರುಗಿ ಬೀಳುತ್ತೆ, ತಿರುಗಿ ಎತ್ಕೊತಾನೆ, ತಿರುಗಿ ಕಚ್ಚುತ್ತೆ, ಮತ್ತು ನೀರಿಗೆ ಬೀಳುತ್ತೆ. ಪದೇ ಪದೇ ಈ ರೀತಿ ಮಾಡ್ತಾ ಇರೋದೆಲ್ಲ ಆ ವ್ಯಕ್ತಿ ಆ ದಡದ ಮೇಲೆ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಅರ್ಥ ಆಯ್ತಾ ಮಕ್ಕಳೇ? ನೋಡಿ, ನದಿ ಇದೆ, ನದಿ ದಡದಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದಾನೆ. ನದಿಯಲ್ಲಿ ಈ ಸೈಂಟು ಸ್ನಾನ ಮಾಡ್ತಿರ್ತಾರೆ. ಸೈಂಟ್ ಕೈಯಲ್ಲಿ ಏನಿದೆ, ಬಿಚ್ಚು ಇದೆ. ಬಿಚ್ಚು ಅಂತಂದರೆ ಸ್ಕಾರ್ಪಿಯ, ಚೇಳು. ಈ ಚೇಳು ಅಂಗೈಗೆ ತಗೊತಾ ಇರ್ತಾನೆ, ಮತ್ತು ಆ ಚೇಳು ಕಚ್ಚುತ್ತಲೇ ಇರುತ್ತೆ, ತಿರುಗಿ ನೀರಿಗೆ ಬೀಳುತ್ತೆ, ತಿರುಗಿ ಅದನ್ನು ಬಚಾವ್ ಮಾಡ್ತಾ ಇರ್ತಾನೆ ಪದೇ ಪದೇ. ಈ ರೀತಿ ಮಾಡ್ತಲೇ ಇರ್ತಾರೆ. ಇದನ್ನು ಒಬ್ಬ ವ್ಯಕ್ತಿ ನೋಡ್ತಿರ್ತಾನೆ. ಅರ್ಥ ಆಯ್ತಾ ಮಕ್ಕಳೇ? ओके, किनारे पर बैठे व्यक्ति को साधु ने क्या जवाब दिया, बाद में देखूंगा. अच्छा देखिए बच्चों, किनारे पर कौन बैठ रहा है? किनारे पर एक व्यक्ति बैठ रहा है. मालूम हुआ बच्चों? बाकी पार्ट देखिए. उसने साधु से पूछा, बिच्छू के बार बार काटने पर भी आप उसे बचाना नहीं छोड़ते, ऐसा क्यों? साधु ने उत्तर दिया, काटना बिच्छू की आदत है और बचाना मनुष्य का स्वभाव. वह कीटक होकर भी अपना स्वभाव नहीं छोड़ता, तो मैं तो मनुष्य हूँ, अपना स्वभाव कैसे छोड़ दूँ? सीख, आदर्शों का पालन करके सामान्य व्यक्ति भी महान बन सकता है. देखिए बच्चों, उसने साधु से पूछा. कौन पूछा? किनारे पर बैठने एक व्यक्ति बैठ रहा है. ये व्यक्ति साधु से पूछा, बिच्छू के बार बार काटने पर भी आप उसे बचाना नहीं छोड़ते, ऐसा क्यों? ಅಂದರೆ ಈ ಚೇಳು ನಿಮ್ಮನ್ನು ಕಚ್ತಲೇ ಇರುತ್ತೆ. ಅಂದರೆ ಎಷ್ಟು ಸಲ ನೀವು ಅದನ್ನು ಅಂಗೈಗೆ ತಗೊತೀರ ಅಷ್ಟು ಸಲ ಅದು ಕಚ್ಚುತ್ತಲೇ ಇರುತ್ತೆ, ಆದರೂ ನೀವು ಅದನ್ನು ಬಿಡಲಿಲ್ಲ, ಯಾಕೆ ಅಂತ ಕೇಳ್ತಿದ್ದಾನೆ. ಪದೇ ಪದೇ ಕಚ್ಚುತ್ತಾ ಇದೆ, ಕಚ್ಚಿಸ್ಕೊತಲೇ ಇದ್ದೀರಾ ಅದನ್ನು, ಮತ್ತು ಅದನ್ನು ಬಚಾವ್ ಮಾಡ್ತಾ ಇದ್ದೀರಾ, ಯಾಕೆ ಈ ರೀತಿ ಮಾಡಿದ್ದು ನೀವು ಹಾಗಂತ ಕೇಳ್ದ. ಯಾರೋ ವ್ಯಕ್ತಿ, ಒಂದು ದಡದ ಮೇಲೆ ಕೂತಿರ್ತಕ್ಕಂಥ ವ್ಯಕ್ತಿ ಸಾಧುವನ್ನ ಕೇಳಿದ್ದು. ಏನಂತ ಕೇಳಿದ್ದು ಸಾಧುವನ್ನ? ಬಿಚ್ಚು ಕೆ ಬಾರ್ ಬಾರ್ ಕಾಟೆ ಪರ್ ಬಿ ಆಪ್ ಉಸೆ ಬಚಾನ ನಹಿ ಛೋಡ್ತೆ, ಐಸಾ ಕ್ಯೋ ಅಂತ ಕೇಳ್ತಾನೆ. ಅಂದರೆ ನಿಮ್ಮನ್ನು ಪದೇ ಪದೇ ಕಚ್ತಾ ಇದ್ದರೂ ಅದನ್ನು ನೀವು ಬಿಡ್ತಾ ಇಲ್ಲ, ಅದನ್ನು ಬಚಾವ್ ಮಾಡ್ತಲೇ ಇದ್ದೀರಾ, ಯಾಕೆ ಅದು ಬಿಡ್ದೀರಾ ಬಚಾವ್ ಮಾಡ್ತಾ ಇದ್ದೀರಲ್ಲ, ಅದು ಕಚ್ಚಿಸ್ಕೊಂಡು ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾನೆ. ಸಾಧುನೇ ಉತ್ತರ ದಿಯಾ. ಅದಕ್ಕೆ ಸಾಧು ಉತ್ತರ ಕೊಡ್ತಾರೆ ಏನಂತ? ಕಾಟ್ನ ಬಿಚ್ಚು ಕಿ ಆದತ್ ಹೈ. ಅಂದರೆ ಕಚ್ಚುವುದು ಈ ಚೇಳಿನ ಒಂದು ಹ್ಯಾಬಿಟ್ ಆಗಿದೆ,
ಕಚ್ಚೋದು ಚೋಳಿಗೆ ಹ್ಯಾಬಿಟ್ ಅದು. ಅವ್ರು ಬಚಾನ ಮನುಷ್ಯ ಕಾ ಸ್ವಭಾವ. ಮತ್ತು ಅದು ಪ್ರಾಣ ಉಳಿಸೋದು ಮನುಷ್ಯನ ಸ್ವಭಾವ. ಎಷ್ಟು ಸಲ ಕಚ್ಚಿದ್ರೂ ಅದನ್ನು ಪ್ರಾಣನ ನಾವು ಉಳಿಸ್ಬೇಕು, ಇದು ಮನುಷ್ಯರ ಒಂದು ಸ್ವಭಾವ ಅಂತ ಹೇಳ್ತಿದ್ದಾನೆ. ಓಹೋ ಕೀಟಕ್ ಹೋಕರ್ ಭಿ ಅಪನ ಸ್ವಭಾವ ನಹಿ ಛೋಡ್ತಾ. ಅದು ಕೀಟಕ ಅಂದರೆ ಕ್ರಿಮಿಕೀಟಗಳು, ಅವು ಬಿಡು ಅದನ್ನು, ಅದ್ರ ಸ್ವಭಾವನೇ ಕಚ್ಚುವುದು. ಹಾಗಂತ ಹೇಳ್ಬಿಟ್ಟು ನಾವು ಅದನ್ನು ಬಿಟ್ಬಿಡಬಾರ್ದು. ಮೈತೋ ಮನುಷ್ಯ ಹೋ, ನಾವು ಮನುಷ್ಯರು, ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಅದು ಕೀಟ ಆಗಿರಬಹುದು, ಆದರೆ ಅದನ್ನು ನಾವು ಅದಕ್ಕೆ ಪ್ರಾಣ ಕೊಡಬೇಕು. ನಾವು ಅದ್ರ ಪ್ರಾಣನ ಉಳಿಸ್ಬೇಕು, ನಾವು ಸಾಯಿಸಬಾರ್ದು. ನಾವು ಮನುಷ್ಯರ ಸ್ವಭಾವ, ಮನುಷ್ಯನಾಗಿ ನಾವು ವರ್ತನೆ ಮಾಡಬೇಕು. ಮೃಗಗಳಾಗಿ ಇರಬಾರ್ದು, ರಾಕ್ಷಸರಾಗಬಾರ್ದು. ನಾವು ಮನುಷ್ಯನಾಗೇ ಇರಬೇಕು ಹಾಗಂತ ಹೇಳ್ತಿದ್ದಾನೆ. ಅಪನಾ ಸ್ವಭಾವ ಕೈಸೆ ಚೋಡ್ದು ಅಂದರೆ ನಾವು ಮನುಷ್ಯನ ಸ್ವಭಾವ ನಮ್ಮದು. ನಾವು ಮನುಷ್ಯ ಸ್ವಭಾವ ಹೇಗೆ ನಾವು ಬಿಡೋಕ್ಕಾಗುತ್ತೆ? ಮನುಷ್ಯನಾಗೇ ಇರಬೇಕು, ಪ್ರಾಣಿಗಳಾಗಿ ಆಗಬಾರ್ದು. ಪ್ರಾಣಿಗಳು ನೋಡಿ, ಕಾಡು ಪ್ರಾಣಿಗಳು ಒಂದು ಪ್ರಾಣಿನ ಇನ್ನೊಂದು ಪ್ರಾಣಿ ತಿಂದುಬಿಡುತ್ತೆ, ಹೌದಾ ಅಲ್ವಾ? ನಾವು ಆ ರೀತಿ ಮಾಡಬಾರ್ದು, ನಾವು ಕೊಲ್ಲಬಾರ್ದು ಯಾರನ್ನೂ. ಪ್ರಾಣಿಗಳಾಗಲಿ, ಪಕ್ಷಿಗಳಾಗಲಿ, ಕ್ರಿಮಿಕೀಟಗಳಾಗಲಿ ಎಲ್ಲರ ಒಂದು ಪ್ರಾಣವನ್ನು ನಾವು ಉಳಿಸ್ಬೇಕು. ನಮ್ಮ ಸ್ವಭಾವ ಅದು. ಕಚ್ಚುವುದು ಅದ್ರ ಸ್ವಭಾವ, ಹೌದಾ ಅಲ್ವಾ? ಈ ಕೀಟಗಳ ಸ್ವಭಾವ ಕಚ್ಚುವುದು, ಆದರೆ ಅದರ ಪ್ರಾಣನ ಉಳಿಸೋ ಸ್ವಭಾವ ನಮ್ಮದಾಗಿರುತ್ತೆ. ನಾವು ಮನುಷ್ಯರಾಗಿ ಇಷ್ಟನ್ನು ನಾವು ಮಾಡಬೇಕು. ಮನುಷ್ಯರಾಗಿ ನಾವು ವರ್ತನೆ ಮಾಡಬೇಕೇ ಹೊರತು ಪ್ರಾಣಿಗಳಾಗಿ ಇರಬಾರ್ದು ಹಾಗಂತ ಹೇಳ್ತಿದ್ದಾರೆ. ಯಾರೋ ಸಾಧು ಸೈಂಟ್ ಹೇಳ್ತಾ ಇರೋದು ಹೀಗಂತ, ಅರ್ಥ ಆಯ್ತಾ? ಸೈಂಟ್ ಏನು ಹೇಳ್ತಿರೋದು, ನಾವು ಮನುಷ್ಯರಾಗೇ ಇರಬೇಕು ಅಂತ ಹೇಳ್ತಿದ್ದಾರೆ. ನಮ್ಮ ಒಂದು ಸ್ವಭಾವನ ಯಾವತ್ತೇ ಆಗಲಿ ನಾವು ಬಿಟ್ಕೊಡ್ಬಾರ್ದು. सीखो आदर्शों का पालन करके सामान्य व्यक्ति भी महान बन सकता है. ಆದರ್ಶೋಂ ಕಾ ಪಾಲನ್, ಈ ಒಂದು ಒಳ್ಳೊಳ್ಳೆ ಆದರ್ಶಗಳನ್ನು ನಾವು ಪಾಲನೆ ಮಾಡಬೇಕು. ಎಂತಹ ಒಂದು ಸಾಮಾನ್ಯ ವ್ಯಕ್ತಿ ಕೂಡ ಮಹಾನ್ ವ್ಯಕ್ತಿಗಳಾಗ್ತಾರೆ. ಒಳ್ಳೆ ಹೆಸರಿರುತ್ತೆ. ಮಹಾನ್ ವ್ಯಕ್ತಿ ಆದರೆ ಯಾಕೆ ಮಹಾನ್ ವ್ಯಕ್ತಿ ಆಗ್ತಾರೆ ಅಂತಂದರೆ, ಇಂತಹ ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ. ಮಾಡ್ಕೊಂಡು ಬಂದ ಅಂತಹ ಒಂದು ಸಾಮಾನ್ಯ ವ್ಯಕ್ತಿ ಕೂಡ ಮಹಾನ್ ವ್ಯಕ್ತಿಗಳು ಆಗ್ತಾರೆ ಆವಾಗ. ಅರ್ಥ ಆಯ್ತಾ ಮಕ್ಕಳೇ? ಇದೂನು ಓಕೆ. अफसर ने शर्मिंदा होकर क्या किया? अफसर शर्मिंदा होकर विद्यासागर जी से माफ़ी मांगी. किनारे पर बैठे व्यक्ति को साधु ने क्या जवाब दिया? काटना बिच्छू की आदत है और बचाना मनुष्य का स्वभाव. वह कीटक होकर भी अपना स्वभाव नहीं छोड़ता, तो मैं तो मनुष्य हूँ, अपना स्वभाव कैसे छोड़ दूँ? इस तरह किनारे पर बैठे व्यक्ति को साधु ने जवाब दिया. मालूम हुआ बच्चों? इन तीनों प्रसंगों से तुम्हें क्या सीख मिलती है? इन तीनों प्रसंगों के क्या सीख मिलती है? आदर्शों का पालन करके सामान्य व्यक्ति भी महान बन सकता है. मालूम हुआ बच्चों? देखिए, नदी में कौन नहा रहा है? नदी में साधु नहा रहा है. साधु के हाथ में क्या है? साधु के हाथ में बिच्छू है. बिच्छू का स्वभाव कैसा है? बिच्छू का स्वभाव काटना है. काटना बिच्छू का स्वभाव है. और मनुष्य का स्वभाव बचाने का मनुष्य का स्वभाव है. मालूम हुआ बच्चों? अच्छा, बिच्छू के बार बार काटने पर भी आप उसे बचाना नहीं छोड़ते, ऐसा क्यों? इस तरह व्यक्ति ने साधु से पूछा, और साधु क्या उत्तर दिया? काटना बिच्छू की आदत है और बचाना मनुष्य का स्वभाव है. वह कीटक होकर भी अपना स्वभाव नहीं छोड़ता, तो मैं तो मनुष्य हूँ, अपना स्वभाव कैसे छोड़ दूँ? इस तरह साधु ने उत्तर दिया. हम क्या सीख मिलती है? आदर्शों का पालन करके सामान्य व्यक्ति भी महान बन सकता है. मालूम हुआ बच्चों? इन प्रेरक प्रसंगों को पढ़कर हमने देखा कि महात्मा गांधी, ईश्वर चंद्र विद्यासागर और साधु अपने विशेष गुणों के कारण महान बन सके. जन्म से ये सभी सामान्य व्यक्ति
रहे होंगे, किंतु संस्कार और स्वभाव गुणों ने उन्हें विशेष बनाया। हम सभी को इनका अनुकरण करना चाहिए। मालूम हुआ बच्चों, प्रेरक प्रसंगों को पढ़कर हमने देखा कि क्या देखा। हमने महात्मा गांधी, ईश्वर चंद्र विद्यासागर और साधु साधु को विशेषण गुणों के कारण महान बन सकते हैं। मालूम हुआ बच्चों, सामान्य व्यक्ति भी महान महान व्यक्ति बन सकते हैं। संस्कार और स्वभाव गुणों के विशेषता है और हम भी इनको अनुकरण करना चाहिए। मालूम हुआ। अब गृह कार्य देखिए बच्चों, निम्नलिखित प्रश्नों के उत्तर दीजिए। बालक मोहन ने माँ से क्या वादा किया? बालक मोहन ने माँ से सच बोलने का वादा किया। ईश्वर चंद्र विद्यासागर जी के यहाँ कौन आने वाला था? ईश्वर चंद्र विद्यासागर जी का घर के एक अंग्रेज अफसर आने वाला था। अफसर ने शर्मिंदा होकर क्या किया? अफसर ने शर्मिंदा होकर विद्यासागर जी से माफी मांगी। मालूम हुआ बच्चों। गृह कार्य अच्छे से लिखिए बच्चों। ये 3 प्रश्नों के उत्तर सही रूप से लिखिए। शुक्रिया बच्चों।